ಮಂಡ್ಯ ಅನ್ನದಾತರ ಪಾಲಿಗೆ ನಗರಸಭೆ ಅಕ್ಷರಶಃ ವಿಲನ್ ಆಗಿದೆ. ನೀರಿನ ಕಾಲುವೆಗೆ ಮೋರಿ ನೀರನ್ನ ಬಿಟ್ಟು ಅವಾಂತರಕ್ಕೆ ಕಾರಣವಾಗಿದೆ. ಮಂಡ್ಯ ನಗರದ ಅರಕೇಶ್ವರ ಬಡಾವಣೆಯಲ್ಲಿ ಈ ಘಟನೆ ವರದಿಯಾಗಿದೆ. ನಗರಸಭೆಯ ಎಡವಟ್ಟಿನಿಂದಾಗಿ ಭತ್ತದ ಗದ್ದೆಗೆ ಮೋರಿ ನೀರು ಹರಿದಿದೆ. ಈ ನೀರಿನಿಂದಾಗಿ ಬೆಳೆ ನೆಲಸಮ ಆಗಿದೆ. ಕಟಾವಿನ ವೇಳೆ ಮೋರಿ ನೀರು ಹರಿದು ಬೆಳೆ ನೆಲ ಕಚ್ಚಿದೆ. ಗದ್ದೆಗಿಳಿದು ಕೆಲಸ ಮಾಡಿದವರಿಗೆ ಚರ್ಮ ರೋಗದ ಸಮಸ್ಯೆ ಕೂಡ ಎದುರಾಗಿದೆ. ನಾವು ದೃಶ್ಯದಲ್ಲೂ ಕೂಡ ಅದನ್ನು ಗಮನಿಸ್ತಾ ಇದೀವಿ. ಎಷ್ಟು ದುಡ್ಡು ಕೊಡ್ತೀವಿ ಬನ್ನಿ ಅಂದ್ರೂ ಕೂಡ ಕೆಲಸಕ್ಕೆ ಬರೋಕೆ ಕೂಲಿ ಆಳುಗಳು ಇದನ್ನೆಲ್ಲ ಗಮನಿಸಿ ಬರೋದಿಲ್ಲ ಅಂತ ಹೇಳ್ತಿದ್ದಾರಂತೆ. ಹೀಗಾಗಿ ನಗರಸಭೆ ಹಾಗೆ ಜಲಮಂಡಳಿಗೆ ಎಷ್ಟೇ ಮನವಿ ಮಾಡಿದ್ರು ಯಾವುದೇ ರೀತಿ ಸ್ಪಂದನೆ ಕೂಡ ಸಿಗ್ತಿಲ್ಲ ಅನ್ನೋದು ರೈತರ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ನಗರಸಭೆ ಹಾಗೆ ಜಲಮಂಡಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ರೈತರು. ನಮ್ಗೆ ವ್ಯವಸಾಯಕ್ಕೆ ಪ್ರತಿಯೊಂದು ಮೇಲ್ಗಡೆಯಿಂದ ಬರ್ತೈತೆ. ಅದ ನಾವು ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಡಿ ಅಂದ್ಬಿಟ್ಟು ಎಷ್ಟು ಅವ್ರಿಗೆ ಹೇಳೋದು, ಅವ್ರೇನ್ ಮಾಡಿದ್ರು, ಇಲ್ಲ ಕಣಪ್ಪ ಈಗ ಪೈಪ್ ಹಾಕ್ಬಿಟ್ಟು ನಿಲ್ಲಿಸ್ತಾ ಇದೀವಿ, ಈಗ ಏನ್ ಮೋಟ್ರ್ ಓಡ್ತಾ ಇದ್ರೆ ಮತ್ತೆ ರನ್ನಿಂಗ್ ಆಯ್ತಿದೆ ಅಂದ್ಬಿಟ್ಟು ಒಂದ್ 2 ದಿವಸ ಮಾಡ್ತಾ ಓಡಿಸಿದ್ರು ಅಷ್ಟೇ, ಸ್ಟಾಪ್ ಆಯ್ತು. ಮತ್ತೆ 2 ದಿವಸ ಆದ್ಮೇಲಂತೂ ಅಲ್ಲೇ ನೋಡಿದ್ರಲ್ಲ ಭತ್ತ ಎಲ್ಲ ಬರ್ತಾ ಸರ್. ಒಂದ್ ಹುಡುಗಂಗೆ ಇಲ್ಲೆಲ್ಲ ಫುಲ್ ಕಾಲೆಲ್ಲ ಏನಾಗಿದೆ ಅಂದ್ರೆ ಸ್ವಲ್ಪ ಅಲರ್ಜಿ ತರ ಆದದು, ಕಾಲೆಲ್ಲ ಇಲ್ಲಿಂದ ಇಲ್ಲಿ ಗಂಟ ಊದ್ಕೊಂಡು ಎಲ್ಲ ಇದಾಗಿದೆ. ಬರಲ್ಲ ಸರ್ ದೀಪ್ ಯಾರು ಬರ್ತಾರಲ್ಲ ಸರ್. ನಾವು ಹೇಳಿ ಸಾಕಾಯ್ತು. ನಾವ್ ಹೇಳೋದ್ ಕಂಪ್ಲೇಂಟ್ ಏನೋ ಮಾಡಿದಾಗ ಒಂದ್ ದಿವಸ ಬರ್ತಾರೆ, ಅದ್ರ ಬಗ್ಗೆ ಯಾರು ಇದು ಮಾಡ್ಕೊಂಡಿಲ್ಲ. ಇಲ್ಲಿ ಬರೋ ನೀರೆಲ್ಲ ಅಲ್ಲೇ ಹೋಗಿ ಬೆಳಿತಾ ಇದೆ. ನಾವು ಒಂದ್ ಕಳೆ ಕೀಳಕ್ಕೂ ಸುಧಾ ಬರಲ್ಲ ಸರ್. ಯಾಕೆ ಸರ್ ಬರ್ಬೇಕು ಅಲ್ಲಿ? ಅದು ಕೊಡೋದು ಸಾಕು, ನಾವು ಹಾಸ್ಪಿಟ್ಲ್ ಖರ್ಚು ಮಾಡೋದು ಸಾಕು, ನಿಮ್ ಗದ್ದೆಗೆ ನಾಟಿ ಹಾಕಕ್ಕೆ ಬರುದಿಲ್ಲ ಅಂತಾರೆ. ನಾವೇನ್ ಹಾಡ ಹಗಲೇ ಕೃಷ್ಣಾ ನದಿಯ ಒಡಲಿಗೆ ಕನ್ನ ಹಾಕಲಾಗಿದೆ. ಕೃಷ್ಣಾ ನದಿ ತೀರದ ಮಣ್ಣನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಿದೆ. ಇದೆಲ್ಲ ಗೊತ್ತಿದ್ರೂ ಕೂಡ ಬೆಳಗಾವಿ ಜಿಲ್ಲಾಡಳಿತ ಸುಮ್ಮನಿದೆಯಾ ಅನ್ನೋ ದೊಡ್ಡ ಅನುಮಾನ ಕಾಡೋಕೆ ಪ್ರಾರಂಭವಾಗಿದೆ. ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಅವ್ಯಾಹತವಾಗಿ ನಡೀತಾ ಇದೆ. ಜಮೀನು ಮಾಲೀಕರಿಗೆ ಹಣದ ಆಸೆ ತೋರಿಸಿ ಮಣ್ಣನ್ನ ಸಾಗಾಣೆ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನ. ನದಿ ತೀರದ ಫಲವತ್ತಾದ ಮಣ್ಣನ್ನ ಇಟ್ಟಿಗೆ ಮಾಲೀಕರು ಕೊಂಡೊಯ್ತಿದ್ದಾರೆ ಅನ್ನೋ ಆರೋಪ ಕೇಳೋಕ್ ಸಿಗ್ತಾ ಇದೆ. ಇದೆಲ್ಲ ಗಮನಿಸಿಯೂ ಕೂಡ ಜಿಲ್ಲಾಡಳಿತ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆ. ಕಣ್ಮುಚ್ಚಿ ಕುಳಿತುಕೊಂಡಿದ್ಯಾ ಜಿಲ್ಲಾಡಳಿತ ಹಾಗೆ ಪೊಲೀಸ್ ಇಲಾಖೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಎಡದಂಡೆ ಮತ್ತು ಬಲದಂಡೆ ತೀರ್ಥ ಸಬ್ಸಾಗರ ಆಮೇಲೆ ದರೂರ ಆ ಭಾಗದಾಗ ಏನ್ ನಡೆದೈತಿ ಅಂದ್ರ ಆಲ್ರೆಡಿ ಈಗ ಅಕ್ರಮ ಮಣ್ಣು ದಂಧೆ ನಡೆದೈತಿ. ಈಗಿಷ್ಟು ದಿನ ಮರಳನ್ನ ಅಕ್ರಮ ದಂಧೆ ನಡೆದಿತ್ತು, ಅದು ಬಂದ್ ಆಗೈತಿ. ಈಗ ಅದು ಬಂದ್ ಆದ ಕೂಡಲೇ ಈಗ ಹೊಳ್ಳಿ ಮಣ್ಣಿನ ದಂಧೆ ನಡೆದಿದೆ. ಅದಕ್ಕೆ ಈಗ ಏನಾಗೈತಿ ಅಂದ್ರ ಅಲ್ಲಿ ಆಸ್ಪಾಸ್ದಾಗ ಹೆಂಗೈತಿ ಅಂದ್ರ ಈಗ ಕೃಷ್ಣೆ ನಾಳೆ ಪ್ರಭಾವ ಬತ್ತಪ್ಪ ಅಂತಂದ್ರೆ ಕೃಷ್ಣೆಯ ಒಡಲನ್ನ ಒಡದ ಕೇಸಿಂದ ಇವತ್ತು ಮಣ್ಣನ್ನ ಮಾರಾಟ ಮಾಡತ್ತಾರು. ಅದಕ್ಕೆ ಅಲ್ಲಿ ಪ್ರಭಾವಿ ವ್ಯಕ್ತಿಗಳು ಇದ್ರೂ ಕೂಡ ಯಾವುದೇ ರೀತಿಯಿಂದ ಇಂತಹ ಕೆಟ್ಟ ಕೆಲಸ ಮಾಡಬಾರ್ದಾಗಿತ್ತು. ಬಟ್ ಈಗ ಆಲ್ರೆಡಿ ಚಾಲು ಆಗಿದಾವು. ಸೊ ಅಲ್ಲಿ ಇರ್ತಕ್ಕಂಥ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಕೋತಿಗಳ ಕಾಟ ಶುರುವಾಗಿದೆ. ವಾರ್ಡ್ಗೆ ನುಗ್ಗಿ ದಾಂಧಲೆ ಮಾಡ್ತಾ ಇವೆ ಕೋತಿಗಳು. ರೋಗಿಗಳಲ್ಲಿ ಇದೇ ಕೋತಿಗಳ ಭೀತಿ ಶುರುವಾಗಿದೆ. ಕಿಟಕಿಗಳಿಂದ ವಾರ್ಡ್ಗೆ ನುಗ್ತಾ ಇದೆ. ರೋಗಿಗಳ ಆಹಾರಕ್ಕೆ ಕನ್ನ ಹಾಕ್ತಾ ಇವೆ. ಕೋತಿಗಳನ್ನ ಓಡಿಸೋದು ಪ್ರತಿನಿತ್ಯ ಕೂಡ ಸಿಬ್ಬಂದಿಗೆ ದೊಡ್ಡ ಸರ್ಕಸ್ ಆಗಿ ಹೋಗಿದೆ. ರಿಮ್ಸ್ ವಸತಿ ಗೃಹಗಳಿಗೂ ಕೂಡ ಕೋತಿಗಳ ಕಾಟ ತಪ್ತಾ ಇಲ್ಲ. ಕೋತಿಗಳ ಕಾಟದಿಂದ ಬೇಸತ್ತಿದ್ದಾರೆ ರಾಯಚೂರು ಮಂದಿ.